ಸೊ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋದಲ್ಲಿ SSC MTS ಅಪ್ಲಿಕೇಶನ್ ಸ್ಟೇಟಸ್ ಬಗ್ಗೆ ನೋಡೋಣ. ಆಮೇಲೆ ನಿಮ್ಮ ಎಕ್ಸಾಮ್ CT ಬಂದು ಕೂಡ ಬಿಟ್ಟಿದ್ದಾರೆ, ಸೊ ಡೇಟು ಬಿಟ್ಟಿದ್ದಾರೆ. ಸೊ ಅದನ್ನು ಚೆಕ್ ಮಾಡೋಣ. ಸೊ ಫಸ್ಟು ವೆಬ್ಸೈಟ್ಗೆ ಬಂದು ನಿಮ್ಮ ಲಾಗಿನ್ ಅಥವಾ ರಿಜಿಸ್ಟರ್ ಅಂತ ಇರುತ್ತೆ, ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕ್ಕೊಳ್ಳಿ. ನೆಕ್ಸ್ಟು ಪಾಸ್ಪೋರ್ಟ್ ಅಂತ ಬರುತ್ತೆ, ಸೊ ಪಾಸ್ಪೋರ್ಟ್ ಸ್ವಲ್ಪ ಹೈಡ್ ಮಾಡ್ತೀನಿ. ಸೊ ನಿಮ್ಮ ಪಾಸ್ಪೋರ್ಟ್ನ ನೀವು ಹಾಕ್ಕೊಳ್ಳಿ. ಓಕೆ, ಪಾಸ್ಪೋರ್ಟ್ ಹಾಕ್ಕೊಂಡ ತಕ್ಷಣ ಸೊ ಇಲ್ಲಿ ಕ್ಯಾಪ್ಚಾ ಕೂಡ ಒಂದು ಬರುತ್ತೆ, ಸೊ ಕ್ಯಾಪ್ಚಾನು ಹಾಕ್ಕೊಳ್ಳೋಣ. ಸೊ ಓಕೆ, ಕ್ಯಾಪ್ಚಾ ಬಂದಿದೆ. ಸೊ ಕ್ಯಾಪ್ಚಾನ ಕರೆಕ್ಟಾಗಿ ಹಾಕ್ಕೊಳ್ಳಿ. ಸೊ ಮಿಸ್ ಮಾಡಿದರೆ, ಸ್ವಲ್ಪ ಮಿಸ್ ಆದರೂ ಸೊ ನಿಮ್ಮ ವೆಬ್ಸೈಟ್ ಓಪನ್ ಆಗೋಲ್ಲ, ಆಯಿತಾ. ಸ್ವಲ್ಪ ತೊಂದರೆ ಆಗುತ್ತೆ. ಸೊ ಮತ್ತೆ ರಿಪೀಟ್ ಹಾಕಬೇಕಾಗತ್ತೆ. ಸೊ ಅದಕ್ಕೆ ಟೈಮ್ ವೇಸ್ಟ್ ಮಾಡಿದೆ. ಸೊ ಕರೆಕ್ಟಾಗಿ ನೋಡಿಕೊಂಡು, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಸೊ ನೋಡಿಕೊಂಡು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಲೋಡ್ ಆಗುತ್ತೆ, ಸೊ ಪರವಾಗಿಲ್ಲ. ಯಾಕಂತಂದರೆ ಸರ್ವರ್ ಬಿಜಿ ಇದೆ. ಸೊ ಎಲ್ಲರೂ ಬಂದು ವಿಸಿಟ್ ಮಾಡೋ ಕಾರಣ ಸೊ ಸ್ವಲ್ಪ ಸರ್ವರ್ ಬಿಜಿ ಇದೆ. ಸೊ ಎಲ್ಲರೂ ಕ್ಷಮಿಸಬೇಕು. ಸೊ ನಾನು ವಿಡಿಯೋ ಮಾಡುವಾಗ ಸರ್ವರ್ ಇದ್ದಿರಲಿಲ್ಲ, ಸೊ ಅದಕ್ಕೆ ಸ್ವಲ್ಪ ವೇಟ್ ಮಾಡಬೇಕು. ಸೊ ನಾನು ಕಟ್ ಮಾಡಿ ಹಾಕ್ಬೇಕು ಮಾಡಿದೆ. ಸೊ ನಿಮಗೆ ಅರ್ಥ ಆಗಲ್ಲ ಅಂತ ಸೊ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈಗ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ. ಸೊ ಪ್ರೊಫೈಲ್ ಓಪನ್ ಆದ ತಕ್ಷಣ ಸೊ ನಿಮ್ಮ ಪ್ರೊಫೈಲ್ ಕರೆಕ್ಟ್ ಇದ್ದರೆ ಸೊ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದೆಲ್ಲ ಡೀಟೇಲ್ಸ್ ತೋರಿಸುತ್ತೆ. ಸೊ ಅಲ್ಲಿ ತೋರಿಸಿದ ಮೇಲೆ, ಡೀಟೇಲ್ಸ್ ತೋರಿಸಿದ ಮೇಲೆ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಒಂದು ಕಾಣಿಸ್ತಾ ಇರುತ್ತೆ, ಸೊ ಲೆಫ್ಟ್ ಸೈಡಲ್ಲಿ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೆಲೆಕ್ಟ್ ಎಕ್ಸಾಮಿನೇಷನ್ ಇರುತ್ತಲ್ಲ, ಸೊ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಸೊ ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಪ್ ಎಕ್ಸಾಮಿನೇಷನ್ ಅಂತ ಇದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಎಕ್ಸಾಮಿನೇಷನ್ ಇಯರು 2025 ಅಂತ ಹಾಕ್ಕೊಳ್ಳಿ. ಯಾಕಂತಂದರೆ ನಾವು ಅಪ್ಲಿಕೇಶನ್ ಹಾಕಿರೋದು 2025ರಲ್ಲಿ. ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ, ಎಕ್ಸ್ಪೆಕ್ಟೆಡ್ ಅಂತ ಬಂದಿದೆ. ಸೊ ರಿಜಿಸ್ಟರ್ ನಂಬರ್ ಬಂದಿದೆ, ಬೆಳಗಾವಿಗೆ ಬಂದಿದೆ. ಸೊ ಎಕ್ಸಾಮ್ ಡೇಟು 12/2/2026ಕ್ಕೆ ಬಂದಿದೆ. ಸೊ ನಿಮ್ಮದು ಎಲ್ಲಿ ಬಂದಿದೆ, ಸೊ ನೀವು ಯಾವ ರೀತಿ ಸ್ಟಡಿ ಮಾಡಿದ್ದೀರಾ ಅನ್ನೋದನ್ನು ಸೊ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.